ಬಂದೆ ಪ್ರತಾಪ್, ಬಂದೆ ಬಂದೆ. ವೈಶಾಲಿ ಅವರೇ ನಮಸ್ಕಾರ. ಈ ಆರತಿ ನನಗಂತೂ ಅಲ್ಲ ಅಂತ ಗೊತ್ತು. ಅದು ಅವ್ರು ಬಂದ್ರು ಅನ್ಕೊಂಡೆ. ಇನ್ನು ಬಂದಿಲ್ವಾ? ಇನ್ನೂ ಇಲ್ಲ. ಬನ್ನಿ ಬಿಗ್ರೆ, ಬನ್ನಿ ಒಳಗೆ ಬನ್ನಿ 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 ಕೂತ್ಕೊಳ್ಳಿ. ಏನ್ ಕುಡಿತೀರಾ? ಕಾಫಿ, ಟೀ? ನೀವು ಬಿಸಿಲಲ್ಲಿ ಬಂದಿದ್ದೀರಾ, ಜ್ಯೂಸ್ ಮಾಡ್ಕೊಂಬ. ಅಯ್ಯೋ ವೈಶಾಲಿ ಅವರೇ, ಅದೆಲ್ಲ ಏನು ಬೇಡಿ, ಏನು ಬೇಡಿ. ಸ್ವಲ್ಪ ತಗೋಬೋದಿತ್ತು. ಪರವಾಗಿಲ್ಲ. ಮನೆಯಲ್ಲಿರೋ ವಸ್ತುಗಳೆಲ್ಲ ಅದೇ ಆದ್ರೂ ಎಲ್ಲದಕ್ಕೂ ಒಂಥರ ಕಳೆ ಬಂದ್ಬಿಟ್ಟಿದೆ. ಹೌದಲ್ವಾ? ಏನೋ ಒಂಥರ ಎಲ್ಲದಕ್ಕೂ ಹೊಸ ಜೀವ ಬಂದ ಹಾಗಿದೆ. ನನಗ್ ಮಾತ್ರ ಹಾಗೆ ಅನ್ಸಿದೆ ಅನ್ಕೊಂಡೆ. ಪರವಾಗಿಲ್ಲ, ನಿಮ್ಗೂ ಹಾಗೆ ಅನಿಸ್ತಿದೆ. ನೀವು ಅಷ್ಟೇ ತುಂಬಾ ಬದಲಾಗಿದ್ದೀರಿ. ಅಯ್ಯೋ, ನನ್ ವಿಷಯ ಏನ್ ಹೇಳ್ತೀರಾ? ಮಕ್ಕಳನ್ನ ನೋಡ್ಬೇಕು, 20 ವರ್ಷ ಕಡಿಮೆ ಆಗ್ಬಿಟ್ಟಿದ್ದಾರೆ. ಒಬ್ಬ ಏನೋ ಎಲ್ಲ ಸಮಸ್ಯೆಗಳು ಬಗೆಹರಿದು ಒಳ್ಳೇದಾದ್ರೆ ಸಂತೋಷ ತಾನೆ. ಹೌದು ಬೀಗ್ರೆ, ಅವ್ರಿ ಮನೆಗ್ ಬಂದ್ಬಿಟ್ರೆ ಸದಾ ಸಂತೋಷ ನೆಲೆ ಊರ್ಬಿಡುತ್ತೆ. ಮಕ್ಕಳವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಓ ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ಅಯ್ಯೋ, ನಿಧಾನಕ್ಕೆ ಬರ್ಲಿ ಅಂತ ಯಾಕೆ ಹೇಳ್ತೀರಾ? ಬೇಗನೆ ಬರ್ಲಿ ಅಂತ ಹೇಳಿ. ಓ ವೈಶಾಲಿ ಅವರೇನು ಅರ್ಥದಲ್ಲಿ ಹೇಳಲಿಲ್ಲ. ಇವತ್ತು ನಿಮ್ಮ ಯಜಮಾನರು ಖಂಡಿತ ಮನೆಗೆ ಬಂದೇ ಬರ್ತಾರೆ. ನಿಮ್ಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡಕ್ ಸರಿ ಹೋಗೋದಿಲ್ಲ. ಬನ್ನಿ ಟೇಬಲ್ ಮೇಲೆ ಕೂತ್ಕೊಳ್ಳಿ. ಯಾಕೆ ಬಂದ್ರಿ ನೀವು ಇಲ್ಲಿಗೆ? ಯಾರು ಕರೆದ್ರು ನಮ್ಮನ್ನ? ಯಾರು ಯಾಕೆ ಕರಿಬೇಕು? ನಮ್ಮಪ್ಪ ನೋಡಕ್ ನಾವು ಅಪ್ಪ ಅಂತ ಕರಿಬೇಡಿ, ನನಗಿಷ್ಟ ಆಗಲ್ಲ. ಯಾಕಪ್ಪ? ನಾವು ನಿಮ್ಮ ಮಕ್ಕಳು ತಾನೆ. ಖಂಡಿತ ಅಲ್ಲ, ನೀವು ನನ್ನ ಮಕ್ಕಳಲ್ಲ. ಪ್ಲೀಸ್, ಆಗಿದ್ದೆಲ್ಲ ಆಗೋಯ್ತು. ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ, ನೀವು ಮರೀರಿ. ಮರೆಯೋದು ನಿಮಗೆ ಬೇಕಾಗಿದೆ, ಮರೀತೀರಾ? ನಿಮ್ಮ ತಾಯಿಗೆ ಬೇಕಾಗಿದೆ, ಅವರು ಮರೀತಾರೆ. ಆದರೆ ಮರೆಯೋದು ನನಗೆ ಬೇಕಿಲ್ಲ, ನನಗೆ ಮರೆಯೋಕೆ ಆಗೋದು ಇಲ್ಲ. 20 ವರ್ಷಗಳ ಹಿಂದೆನೇ ಈ ಸಂಬಂಧನ ಕಳ್ಕೊಂಡು ಬಂದ್ಬಿಟ್ಟಿದ್ದೇನೆ. ಈಗ ಅದು ಮತ್ತೆ ನನಗೆ ಬೇಕಾಗಿಲ್ಲ. ಬೇಕು ಅಂದಾಗ ಇಟ್ಕೊಂಡು ಬೇಡ ಅಂದಾಗ ಬಿಡುವಂತ ಸಂಬಂಧ ಅಲ್ಲ ನಮ್ದು. ಹರಿಯೋ ರಕ್ತ ನಿಲ್ಸಕ್ಕಾಗಲ್ಲಪ್ಪ. ಆಗಿದ್ದಾಗೋಯ್ತು. ನೀವು ನಮ್ಮ ಜೊತೆ ಬಂದಿದ್ಬಿಡಿ ಪ್ಲೀಸ್.
ನಾನಿರೋದಾದ್ರೆ ನನ್ನ ಮಗನ ಜೊತೆ ಮಾತ್ರ. ಮಗನ ಯಾಕೆ ನಿನ್ನ ತಾಯಿ ಅಂತ ಅನ್ನಿಸ್ಕೊಂಡ ಆ ಹೆಂಗಸು ಹೇಳಿಲ್ವಾ ಅವನು ನನ್ನ ಮಗ? ದಯವಿಟ್ಟು ಹೊರಡಿ ಇಲ್ಲಿಂದ. ನಿಮ್ಮ ಯಾರ ಅಗತ್ಯನೂ ನನಗಿಲ್ಲ. ಎಷ್ಟೆಲ್ಲ ಕನಸು ಕಟ್ಕೊಂಡು ಬಂದಿದ್ವಿ. ನಮ್ಮಪ್ಪ ಅಂದ್ರೆ ಹೀಗೇನಾ? ಬೇಡ, ನಮಗ್ ಬೇಡ. ನನ್ ಕನಸಿನಪ್ಪನೇ ಚೆನ್ನಾಗಿದ್ರು, ಅದೇ ಹಿತವಾಗಿತ್ತು. ಇವು ನನ್ನ ಸಿಗ್ಲೇಬಾರ್ದಾಗಿತ್ತು. ನಮ್ಮಪ್ಪ ಇಷ್ಟು ಕಟ್ಕ ಅನ್ನೋ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ನೀವಲ್ಬೇಡಿ, ನನ್ ಕೈಲಿ ನೋಡಕ್ ಆಯ್ಕಿಲ್ಲ. ನೀವೇನು ವರಿ ಮಾಡ್ಕೋಬೇಡಿ ಬಸ್ಸು. ದೊಡ್ಡ ಬಾಸ್ ಹತ್ರ ನಾನ್ ಮಾತಾಡ್ತೀನಿ, ನಾನ್ ಒಪ್ಪಿಸ್ತೀನಿ. ಬೇಡ ಸತ್ಯ, ಬೇಡ. ನಮ್ ಬಗ್ಗೆ ಅವ್ರಿಗೆ ಅಂತ ತಾತ್ಸಾರ ಇದೆ. ಒಂದ್ ಒಳ್ಳೆ ಮಾತಾಡ್ಲಿಲ್ಲ. ನಾವು ಪ್ರೀತಿಯಿಂದ ಅಡ್ಗೆ ಮಾಡ್ಕೊಂಡು ತಂದಿದ್ರೆ ಅದ್ರಲ್ಲಿ ಒಂದು ತುತ್ತು ತಿನ್ಲಿಲ್ಲ ಅವರು. ಮಗಳು ಅನ್ನೋ ಮಮಕಾರದಲ್ಲಿ ಒಂದು ಸಲ ಕೂಡ ಅವಳ ಕಡೆ ತಿರುಗಿ ನೋಡಿ. ಬಲವಂತವಾಗಿ ಯಾರಿಂದಲೂ ಪ್ರೀತಿ ಹುಡ್ಸೋಕ್ ಸಾಧ್ಯ ಇಲ್ಲ. ಬೇಡ ಬಿಡು. ಮೊದ್ಲು ಇಬ್ರು ಅಳೋದನ್ನ ನಿಲ್ಸಿ. ಹೀಗೆ ಅಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಹಾಗೇನಾದ್ರೂ ಬಗೆಹರಿಯೋ ಹಾಗಿದ್ರೆ ಹೇಳಿ, ನಾವೆಲ್ಲರೂ ಸೇರ್ಕೊಂಡು ಇನ್ನೂ ಜೋರಾಗಿ ಅಳೋಣ. ಇವತ್ತಿನ ಸ್ಥಿತಿಗೆ ಏನ್ ಕಾರಣ ಅಂತ ತಿಳ್ಕೊಳ್ಳಿ ಪ್ರಭು. 26 ವರ್ಷದಿಂದ ನಿಮ್ ತಂದೆ ನಿಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದ್ರು? ಇವತ್ ನೀವೆಲ್ಲ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರು ನಿಮ್ಮನ್ನ ಅವ್ರು ಯಾಕೆ ಒಪ್ಕೊಳ್ಳಿಲ್ಲ? ಅಂತ ತಪ್ಪು ನೀವೇನ್ ಮಾಡಿದಿರಾ? ಇದಕ್ಕೆಲ್ಲ ಏನ್ ಕಾರಣ ಅಂತ ತಿಳ್ಕೊಳ್ಳಿ. ಮುಖ ಕೊಟ್ಟು ಮಾತಾಡದೆ ಇರೋರು ಉತ್ತರ ಕೊಡ್ತಾರ? ಅವರೇ ಉತ್ತರ ಕೊಡ್ಬೇಕು ಅಂತೇನಿಲ್ವಲ್ಲ. ಇನ್ಯಾರು ಕೊಡ್ತಾರೆ? ನಿಮ್ ತಾಯಿ. ನಿಮ್ ತಂದೆನ ಹೀಗ್ ಸುಮ್ನೆ ದೂರೋದ್ರಲ್ಲಾಗ್ಲಿ ಅಥವಾ ನೀವಿಬ್ರು ಹೀಗ್ ಅಳೋದ್ರಲ್ಲಾಗ್ಲಿ ಯಾವ ಪ್ರಯೋಜನನೂ ಇಲ್ಲ. ಇವರು ನಿಮ್ಮನ್ನ ಯಾಕೆ ದೂರ ಮಾಡಿದ್ರು ಅನ್ನೋದಕ್ಕೆ ಇವ್ರ ಹತ್ರ ಏನ್ ಸಮರ್ಥನೆ ಇದೆ ಅಂತ ಗೊತ್ತಾದ್ರೆ ಇವ್ರ ತಪ್ಪೋ ಸರಿನೋ, ಇವ್ರು ಒಳ್ಳೆಯವರೋ ಕೆಟ್ಟವರೋ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೋದು.
ಇವ್ರು ಹೇಳ್ತಾ ಇರೋ ಆ ಮಗ ಯಾರು ಅನ್ನೋದನ್ನ ನಿಮ್ ತಾಯಿನೇ ಹೇಳ್ಬೇಕು. ಅವ್ರು ಹೇಳೋ ಇನ್ನೊಬ್ಬ ಮಗ ಯಾರಿರ್ಬೋದು? ನಿಮ್ಮ ಯಜಮಾನ್ರು ಬಂದ್ರು ಅನ್ಸುತ್ತೆ, ನಾನು ನೋಡ್ತೀನಿ. ಬೇಡ ಬಿಗ್ರೆ, ನಾನೇ ಹೋಗ್ತೀನಿ. ಆ ರೀತಿ ಅಕ್ಷತೆ ಆಮೇಲೆ ನಾನು ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಇಷ್ಟು ವರ್ಷ ಅಪ್ಪನ ವಿಷಯ ಮಾತ್ರ ನಮ್ಮಿಂದ ನೀವು ಮುಚ್ಚಿಟ್ಟಿರಲಿಲ್ಲ. ಅದ್ರ ಜೊತೆ ಕೆಲವೊಂದು ಸತ್ಯ ಏನ್ ಅಳಿಯಂದ್ರೆ ಇದು? ಬಂದ ತಕ್ಷಣ ನಿಮ್ ತಾಯಿನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಿರಲ್ಲ. ಅಪ್ಪ ನಡೀರಿ ಒಳಗೆ. ಅಲ್ಲಮ್ಮ, ಬೀಗನ್ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಲ್ವಾ, ಅವರೆಲ್ಲಿ? ಓಹೋ, ಕಾರಲ್ಲಿದ್ದಾರ? ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಇಲ್ಲ ಮಾವಯ್ಯ, ಅವ್ರು ಬರಲಿಲ್ಲ. ನನಗೆ ಅನುಮಾನ ಇತ್ತು. ಮತ್ತ್ಯಾಕೆ ಹೇಳಲಿಲ್ಲ ಮಮ್ಮಿ? ಅವ್ರು ಯಾಕೆ ಬರಲ್ಲ ಅನ್ನೋದು ನಿನಗೆ ಗೊತ್ತು, ಅವ್ರು ಯಾಕೆ ಬಂದಿಲ್ಲ ಅನ್ನೋದು ನಿನಗೆ ಗೊತ್ತು. ಅದನ್ನೇ ಹೇಳು. ಅದು ಬೀಗ್ರೆ, ಮಕ್ಕಳ ಜೊತೆನಲ್ಲಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಾನು ಹೋಗ್ಲಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಅವ್ರು ಬಂದಿಲ್ಲ. ನೀವೇನ್ ತಪ್ಪು ತಿಳ್ಕೊಬೇಡಿ ಅಲ್ವಾ ಪ್ರತಾಪ್? ಅಲ್ವಾ ದೀಪ್ತಿ? ಬರ್ತೀನಿ ಅಳಿಯಂದ್ರೆ, ಬರ್ತೀನಮ್ಮ, ಬರ್ತೀನಿ ವೈಶಾಲಿ ಅವರೇ, ಬರ್ತೀನಿ.
ಬೇಕು. ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು. ಈಗ್ಲೇ 26 ವರ್ಷದಿಂದ ನಮ್ಮನ್ನೆಲ್ಲ ಬಿಟ್ಟು ಅಪ್ಪ ಯಾಕೆ ದೂರದಲ್ಲಿದ್ದಾರೆ? ಹೇಳು ಮಮ್ಮಿ. ಅಪ್ಪ ಹೇಳಿದ ಆ ಮಗ ಯಾರು? ನಾವಿಬ್ರಲ್ದೆ ನಿನ್ಗೆ ಇನ್ನೂ ಒಬ್ಬ ಮಗ ಇದ್ದಾನ? ಇದ್ರೆ ಅವನು ಎಲ್ಲಿದ್ದಾನೆ? ನಮ್ಮಿಂದ ಮಾತ್ರ ಅಲ್ಲ, ಅಪ್ಪನಿಂದನೂ ಯಾಕೆ ಅವನು ದೂರ ಇದ್ದಾನೆ? ಅವನು ಎಲ್ಲಿದ್ದಾನೆ ಅಂತ ಹೇಳು ಮಮ್ಮಿ, ಪ್ಲೀಸ್. ಅವನನ್ನು ಕರ್ಕೊಂಡ್ಬಂದು ನಮ್ಮ ಜೊತೆನೆ ಇಟ್ಕೊಳ್ಳೋಣ. ನಮ್ದು ಒಂದು ನಾರ್ಮಲ್ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳಿ ಮಮ್ಮಿ, ಪ್ಲೀಸ್. ಅಪ್ಪ ಅವನ್ ಮಾತ್ರ ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ? ನಮ್ಮನ್ನ ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ? ಪ್ಲೀಸ್ ಮಮ್ಮಿ ಹೇಳು, ಈ ಗುಟ್ಟನ್ನ ಇನ್ನು ಎಷ್ಟು ದಿನ ಮುಚ್ಚಿಡ್ಬೇಕು ಅನ್ಕೊಂಡಿದ್ಯಾ? ಇದರಿಂದ ಏನ್ ಸಾಧಿಸ್ತೀಯ? ನಾವೇನ್ ತಪ್ಪು ಮಾಡಿದೀವಿ ಮಮ್ಮಿ? ಹೇಳು ಮಮ್ಮಿ, ಪ್ಲೀಸ್. ತಪ್ಪು ಮಾಡಿರೋದು ನಾನು, ನೀವಲ್ಲ. ಆಯ್ತು, ಅವ್ರು ನನ್ನನ್ನ ನಿಮ್ಮನ್ನ ಯಾಕೆ ದೂರ ಮಾಡಿದ್ರು ಅನ್ನೋ ವಿಷಯನ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ಆ ವಿಷಯನ ಹೇಳೋದಕ್ಕೆ ಮುಂಚೆ ನೀವುಗಳು ನನಗೊಂದು ಮಾತು ಕೊಡ್ಬೇಕು. ಮಾತು ಕೊಡಿ. ಎಲ್ಲ ವಿಷಯ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಯಾರನ್ನು ನೀವುಗಳು ದ್ವೇಷಿಸಲ್ಲ ಅಂತ. ಸನಿ, ವಿನುತಾ, ನೀನು ಕೊಡಮ್ಮ.